ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಂದಿನ ತರಗತಿಗೆ ನಿಮ್ಮನ್ನು ಸ್ವಾಗತಿಸುತ್ತಾ, ಇಂದಿನ ತರಗತಿಯಲ್ಲಿ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳ ಎರಡನೇ ಅವಧಿಯನ್ನು ನೋಡ್ತಾ ಹೋಗೋಣ. ಮೊದಲ ಅವಧಿಯಲ್ಲಿ 3 ರಾಜಮನೆತನಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಅಲ್ವಾ ಮಕ್ಕಳ? ಯಾರ್ಯಾರು ಹೇಳಿ? ವೆರಿ ಗುಡ್. ಶಾತವಾಹನರು, ಕದಂಬರು ಹಾಗೂ ಗಂಗರ ಬಗ್ಗೆ ತಿಳ್ಕೊಂಡ್ವಿ. ಸೊ ಅವರನ್ನು ಸ್ವಲ್ಪ ಮಟ್ಟಿಗೆ ನೆನಪು ಮಾಡ್ಕೊತ ಮುಂದಿನ ತರಗತಿಗೆ ಹೋಗೋಣ. ಎಸ್, ವೆರಿ ಗುಡ್ ಮಕ್ಕಳ. ನಾವು ಕಳೆದ ತರಗತಿಯಲ್ಲಿ ನೋಡಿದಂತಹವನ್ನ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಸೊ ಉತ್ತರ ನೋಡ್ಕೊತ ಹಾಗೆ ಹೋಗೋಣ. ಒಂದನೇದು, ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ? ಇದರ ನಿರ್ಮಾತೃ ಯಾರು? ಹೇಳ್ತೀರಲ್ವಾ? ವೆರಿ ಗುಡ್ ಮಕ್ಕಳ. ಎಸ್, ನಿಮ್ಮ ಉತ್ತರ ಸರಿ. ಗೊಮ್ಮಟೇಶ್ವರ ಮೂರ್ತಿ ಶ್ರವಣಬೆಳಗೊಳದಲ್ಲಿದೆ. ಸೊ ಇದರ ನಿರ್ಮಾತೃ ಚಾವುಂಡರಾಯ. ಸೊ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ, ಅಲ್ಲಿರ್ತಕ್ಕಂತಹ ಚಾವುಂಡರಾಯನಿಂದ ನಿರ್ಮಾಣವಾದಂತಹ ಗೊಮ್ಮಟೇಶ್ವರ ಮೂರ್ತಿ ಅತ್ಯಂತ ಪ್ರಸಿದ್ಧ ಪ್ರಖ್ಯಾತ ಜೈನ ಧರ್ಮಕ್ಕೆ ಸಂಬಂಧಿಸಿದಂತಹ ದೇವಾಲಯ. ಮುಂದೆ ಹೋಗೋಣ ಮಕ್ಕಳೇ. ಎಸ್, ವೆರಿ ಗುಡ್. ಕನ್ನಡದ ಮೊದಲ ಶಾಸನ ಯಾವುದು? ಹೇಳ್ತೀರಲ್ವಾ? ಎಸ್, ವೆರಿ ಗುಡ್. ಯಾವುದಪ್ಪ ಮೊದಲ ಶಾಸನ? ಹಲ್ಮಿಡಿ ಶಾಸನ. ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಮೊದಲ ಶಾಸನ. ಮುಂದೆ ಹೋಗೋಣ. ಎಸ್ ಮಕ್ಕಳ, ಹೊಂದಿಸಿ ಬರೆಯಿರಿ. ಸೊ ಗಮನ ಕೊಡಿ. ಇಲ್ಲಿ ಒಂದು ಕಡೆ ಸಾಹಿತಿಗಳು, ಸಾಹಿತ್ಯ ಬರೆದಂತಹವರು, ಮತ್ತೊಂದು ಕಡೆ ಅವರು ಬರೆದಿರ್ತಕ್ಕಂತಹ ಸಾಹಿತ್ಯ ಪುಸ್ತಕಗಳು ಅಂದರೆ ಗ್ರಂಥಗಳನ್ನ ನಾನು ಕೊಟ್ಟಿದ್ದೀನಿ. ಸೊ ಇವುಗಳನ್ನ ಮ್ಯಾಚ್ ಮಾಡಬೇಕು. ಮಾಡ್ತೀರಲ್ಲ? ಯಾರು ಮಾಡ್ತೀರಿ? ಎಸ್, ಗುಡ್. ಹೇಳು. ಸೊ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಒಂದನೇದು ಹಾಲ ಯಾರು? ಎಸ್, ಗಾಥಾ ಸಪ್ತಶತಿ, ಪ್ರಾಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್, ಎಸ್, ಗುಣಾಢ್ಯನ ಒಡ್ಡಕಥಾ. ನೆಕ್ಸ್ಟ್, ಶ್ರೀ ವಿಜಯನ ಕವಿರಾಜ ಮಾರ್ಗ. ನೆಕ್ಸ್ಟ್, ಎಸ್, ವೆರಿ ಗುಡ್, ಶ್ರೀ ಪುರುಷನ ಗಜಶಾಸ್ತ್ರ. ಕೊನೆದು ಯಾರು ಹೇಳ್ತೀರಿ? ವೆರಿ ಗುಡ್, ಸರ್ವವರ್ಮನ ಕಾತಂತ್ರ ವ್ಯಾಕರಣ. ಎಸ್, ಎಲ್ರಿಗೂ ನೆನಪಿದೆ ಅಲ್ವಾ ಮಕ್ಕಳ? ಎಸ್, ವೆರಿ ಗುಡ್. ಮುಂದಿನ ತರಗತಿಗೆ ಹೋಗೋಣ. ಸೊ ಈ ತರಗತಿಯಲ್ಲಿ ನಾವು ಏನೇನು ಕಲ್ತ್ಕೊಳ್ತೀವಿ? ಸಾಮರ್ಥ್ಯಗಳನ್ನ ನೋಡ್ಕೊಂಡು ಬರೋಣ. ಪುಲಿಕೇಶಿ ಮತ್ತು ಚಾಲುಕ್ಯರ ಕೊಡುಗೆಗಳನ್ನು ತಿಳಿಯುವುದು. ಈ ತರಗತಿಯಲ್ಲಿ ನಿಮಗೆ ಗೊತ್ತಾಯಿತು ಯಾರನ್ನ ಅಧ್ಯಯನ ಮಾಡ್ತೀವಿ? ಎಸ್, ಬಾದಾಮಿ ಚಾಲುಕ್ಯರು, ಇವರನ್ನು ಕುರಿತು ನೋಡೋಣ. ಸೊ ಹಾಗೆ ಚೋಳರು ಮತ್ತು ಪಲ್ಲವರು, ಈ ದೊರೆಗಳು, ಅವರ ಸೈನಿಕ ಸಾಧನೆ ಮತ್ತು ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡ್ತಾ ಬರೋಣ. ರೆಡಿನಾ ಮಕ್ಕಳ? ಎಸ್, ಬಾದಾಮಿ ಚಾಲುಕ್ಯರು. ಸೊ ಬಾದಾಮಿ ಚಾಲುಕ್ಯರು ಕರ್ನಾಟಕದಲ್ಲಿ ಸುಮಾರು 2 ಶತಮಾನಗಳ ಕಾಲ ವೈಭವದಿಂದ ರಾಜ್ಯಭಾರ ಮಾಡ್ತಾರೆ. ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ಹರಡಿತ್ತು ಅನ್ನೋದನ್ನ ನಾವು ಮ್ಯಾಪಲ್ಲಿ ನೋಡೋದಾದ್ರೆ ಬಣ್ಣಗಳಲ್ಲಿ ಗುರುತಿಸ್ತಿರ್ತಕ್ಕಂತಹ ಏನು ಈ ಭಾಗ ಇದೆಯಲ್ಲ, ಕಾಣಿಸ್ತಿದೆಯಲ್ಲ ಮಕ್ಕಳ? ಎಸ್, ಈ ಭಾಗ ಏನು ಕಾಣಿಸ್ತಾ ಇದೆಯಲ್ಲ, ಸೊ ಇಷ್ಟು ಭಾಗಗಳಲ್ಲಿ ಯಾರು? ಎಸ್, ಬಾದಾಮಿ ಚಾಲುಕ್ಯರು ಆಡಳಿತ ಮಾಡಿದ್ರು. ಎಸ್, ಮುಂದೆ ಹೋಗೋಣ ಮಕ್ಕಳ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ, ಎಸ್, ಅಥವಾ ಅದನ್ನ ಇನ್ನೊಂದು ಹೆಸರಲ್ಲಿ ಕರೀತಾರೆ ವಾತಾಪಿ, ಇದು ಚಾಲುಕ್ಯರ ರಾಜಧಾನಿ ಆಗಿತ್ತು. ನೆಕ್ಸ್ಟ್, ಇವರ ರಾಜ್ಯ ಲಾಂಛನ. ಎಸ್, ಯಾವುದು? ವರಹ. ಸೊ ನೀವು ಗಮನಿಸ್ಬೋದು, ಬಾದಾಮಿ ಚಾಲುಕ್ಯರ ರಾಜ ಲಾಂಛನ ವರಹ. ಸೊ ಇಮ್ಮಡಿ ಪುಲಿಕೇಶಿ ಪ್ರಖ್ಯಾತ ದೊರೆ. ಬಾದಾಮಿ ಚಾಲುಕ್ಯರನ್ನ ಕಲಿತಾ ಇದ್ದೀವಲ್ವಾ? ಸೊ ಇಲ್ಲಿ ಪ್ರಖ್ಯಾತ ರಾಜ ಒಬ್ಬ ಇದ್ದಾನೆ, ಆತ ಎರಡನೇ ಪುಲಿಕೇಶಿ ಅಥವಾ ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿಯನ್ನು ನೋಡ್ಕೊತ ಬರೋಣ ಮಕ್ಕಳ. ಎಸ್, ಕೀರ್ತಿವರ್ಮನ ಮಗನಾದಂತಹ ಇಮ್ಮಡಿ ಪುಲಿಕೇಶಿ ಅಪ್ರಾಪ್ತ ವಯಸ್ಕನಾದ್ದರಿಂದ ಆತನ ರಾಜ್ಯಭಾರದ ಹೊಣೆಯನ್ನು ತನ್ನ ಚಿಕ್ಕಪ್ಪ ಮಂಗಳೇಶ ನೋಡ್ಕೊತಾ ಇರ್ತಾನೆ. ಸೊ ಮಂಗಳೇಶನ ನಂತರ ಅಧಿಕಾರ ಇಮ್ಮಡಿ ಪುಲಿಕೇಶಿಗೆ ವಾಪಸ್ ಬರಬೇಕಾಗಿರುತ್ತೆ. ಆದರೆ ಚಿಕ್ಕಪ್ಪನಾದ ಮಂಗಳೇಶ ಏನು ಮಾಡ್ತಾನೆ, ತನ್ನ ಮಗನಾದಂತಹ ಸುಂದರವರ್ಮನಿಗೆ ಅಧಿಕಾರ ಕೊಡಲಿಕ್ಕೆ ಬಯಸ್ತಾನೆ. ಸೊ ಆಗ ಚಿಕ್ಕಪ್ಪನೂ ಎನ್ನುವುದನ್ನು ಮರೆತಂತಹ ಇಮ್ಮಡಿ ಪುಲಿಕೇಶಿ ಯುದ್ಧದ ಮೂಲಕ ಚಿಕ್ಕಪ್ಪನಾದ ಮಂಗಳೇಶನನ್ನು ಸೋಲಿಸಿ ಸೊ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗ್ತಾನೆ.
ಸೊ ಇದಾದ ನಂತರ ತನ್ನ ರಾಜ್ಯದ ವಿಸ್ತಾರವನ್ನು ದಂಡಯಾತ್ರೆಗಳನ್ನು ಕೈಗೊಳ್ತಾ ಹೋಗ್ತಾನೆ. ಅದರಲ್ಲಿ ಮುಖ್ಯವಾಗಿ ಕದಂಬರು ಮತ್ತು ಬನವಾಸಿಯ ಕದಂಬರು ಮತ್ತು ಗಂಗರನ್ನು ಸೋಲಿಸ್ತಾ ಆ ಎರಡೂ ರಾಜ್ಯಗಳನ್ನು ಗೆದ್ಕೊಂತಾನೆ. ಗಂಗರು ಪುಲಿಕೇಶಿಗೆ ಶರಣಾದ ನಂತರ ಇವರ ಸಾಮಂತರಾಗಿದ್ದಂತಹ ರಾಷ್ಟ್ರಕೂಟರ ಅಪ್ಪಾಯಿಕ ಮತ್ತು ಗೋವಿಂದ ಇವರಿಬ್ಬರು ಕೂಡ ಇಮ್ಮಡಿ ಪುಲಿಕೇಶಿಯ ಮೇಲೆ ಯುದ್ಧಕ್ಕೆ ಬರ್ತಾರೆ. ಸೊ ಯುದ್ಧಕ್ಕೆ ಬಂದಂತಹ ಇವರಿಬ್ಬರನ್ನ ಸೋಲಿಸ್ತಾರೆ. ಇಮ್ಮಡಿ ಪುಲಿಕೇಶಿ ಅಪ್ಪಾಯಿಕ ಓಡಿ ಹೋಗ್ತಾನೆ. ಸೊ ಹಾಗೆ ಗೋವಿಂದ ಶರಣಾಗಿ ಕಪ್ಪ ಕಾಣಿಕೆಗಳನ್ನು ಕೊಡ್ತಾನೆ. ಸೊ ಅವರ ಸಾಮ್ರಾಜ್ಯ ಕೂಡ ಇಮ್ಮಡಿ ಪುಲಿಕೇಶಿಯ ವಶವಾಗುತ್ತೆ. ಸೊ ಇದಾದ ನಂತರ ಉತ್ತರದ ಕಡೆ ಏನು ಮಹಾರಾಷ್ಟ್ರದ ಪುರಿಯನ್ನು ಗೆಲ್ತಾ ಲಾಟ, ಮಾಳ್ವ, ಗೂರ್ಜರರನ್ನು ಸೋಲಿಸಿ ಗುಜರಾತ್ ಮತ್ತು ಮಹಾರಾಷ್ಟ್ರ ಈ ಎರಡೂ ಭಾಗಗಳನ್ನು ಕೂಡ ತಾನು ಆಕ್ರಮಣ ಪಡಿಸ್ಕೊತಾನೆ. ಇದಾದ ನಂತರ ಉತ್ತರದ ಪೂರ್ವಕ್ಕೆ ವೆಂಗಿ, ಕಳಿಂಗ, ಕೋಸಲ ಈ ಮೂರೂ ರಾಜ್ಯಗಳು ಕೂಡ ಪುಲಿಕೇಶಿಗೆ ಶರಣಾಗ್ತವೆ. ಸೊ ಈ ಎಲ್ಲ ರಾಜಮನೆತನಗಳು ಕೂಡ ಪುಲಿಕೇಶಿ ಅಧೀನಕ್ಕೆ ಬರ್ತವೆ. ಇದಾದ ನಂತರ ದಕ್ಷಿಣದಲ್ಲಿ ಕಂಚಿಯ ಪಲ್ಲವರನ್ನು ಸೋಲಿಸಿ ಕಾವೇರಿ ನದಿಯಿಂದ ಕಾವೇರಿ ನದಿಯನ್ನು ದಾಟಿ ಚೋಳರನ್ನು, ಚೇರರನ್ನು, ಕೇರಳದಲ್ಲಿರ್ತಕ್ಕಂತಹ ಚೇರರನ್ನು ಮತ್ತು ಪಾಂಡ್ಯರನ್ನು ಕೂಡ ಸೋಲಿಸಿ ಈತ ತನ್ನ ವಶಕ್ಕೆ ಪಡ್ಕೊತಾನೆ. ಇದಾದ ನಂತರ ಪುಲಿಕೇಶಿ ಉತ್ತರ ಪ್ರದೇಶನಾದ ಹರ್ಷವರ್ಧನನೊಡನೆ ಯುದ್ಧ ನಡೆಸ್ತಾನೆ. ನೋಡಿ, ಉತ್ತರ ಭಾರತದಲ್ಲಿ ಹರ್ಷವರ್ಧನ ಉತ್ತರ ಪ್ರದೇಶವರನಾಗಿ ರಾಜ್ಯಭಾರ ಮಾಡ್ತಿದ್ರೆ, ದಕ್ಷಿಣ ಭಾರತದಲ್ಲಿ ಎರಡನೇ ಪುಲಿಕೇಶಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ನರ್ಮದಾ ನದಿ ಬಯಲಿನಲ್ಲಿ ಇಬ್ಬರಿಗೂ ಕೂಡ ಒಂದು ಘೋರ ಯುದ್ಧ ಆಗುತ್ತೆ. ಸೊ ಆ ಘೋರ ಯುದ್ಧದಲ್ಲಿ ಹರ್ಷವರ್ಧನ ಪುಲಿಕೇಶಿಗೆ ಶರಣಾಗ್ತಾನೆ. ಸೊ ಹರ್ಷವರ್ಧನ ಸಂಪೂರ್ಣವಾಗಿ ಸೋಲ್ತಾನೆ. ನರ್ಮದಾ ನದಿಯನ್ನು ಏನು ಗಡಿಯನ್ನಾಗಿಟ್ಟುಕೊಂಡು ಉತ್ತರದಲ್ಲಿ ಹರ್ಷವರ್ಧನ, ದಕ್ಷಿಣದಲ್ಲಿ ಪುಲಿಕೇಶಿ ರಾಜ್ಯಭಾರವನ್ನು ಮಾಡ್ತಾ ಹೋಗ್ತಾರೆ. ಹರ್ಷವರ್ಧನ ಸೋತ ನಂತರ ಪುಲಿಕೇಶಿ ಪರಮೇಶ್ವರ, ದಕ್ಷಿಣ ಪತೇಶ್ವರ ಎನ್ನುವಂತಹ ಬಿರುದುಗಳನ್ನು ಕೂಡ ಪಡಿತಾನೆ. ಇದಾದ ನಂತರ 4 ದಿಕ್ಕುಗಳಲ್ಲಿ ಯಶಸ್ವಿ ದಂಡಯಾತ್ರೆಗಳನ್ನು ಕೈಗೊಳ್ತಾನೆ. ಈತನ ಸಾಮ್ರಾಜ್ಯ ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿಯವರೆಗೂ ಹಬ್ಬಿತ್ತು ಎನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ನೋಡ್ತಾ ಹೋಗೋಣ, ಅರಬ್ಬಿ ಸಮುದ್ರದಿಂದ ಎಲ್ಲೆಲ್ಲಿ ಅಂತ. ಸೊ ಪೂರ್ವದಲ್ಲಿ ಬರ್ತಕ್ಕಂತಹ ನೋಡಿ ಕಳಿಂಗ, ಹಾಗೆ ಇಲ್ಲಿ ಬರ್ತಕ್ಕಂತಹ ಏನು ನರ್ಮದಾ ನದಿ ಬರುತ್ತೆ, ಈ ನರ್ಮದಾ ನದಿಯನ್ನು ಗಡಿಯನ್ನಾಗಿ ಮಾಡ್ಕೊತಾರೆ. ಸೊ ಹಾಗೆ ಇಲ್ಲಿ ಬರ್ತಕ್ಕಂತಹ ಪುರಿ, ಈ ಭಾಗ, ಕೊಂಕಣ ತೀರ, ಈ ಪ್ರದೇಶಗಳನ್ನು ಗೆದ್ದುಕೊಂಡಲ್ಲದೆ ಇಲ್ಲಿಯವರೆಗೂ ಕಂಚೀಪುರಂ ಈ ಭಾಗದವರೆಗೂ ಕೂಡ ಆತ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾ ಹೋಗ್ತಾನೆ. ಸೊ ಇದು ಆತನ ಸಾಮ್ರಾಜ್ಯದ ನಕ್ಷೆ, ಇಮ್ಮಡಿ ಪುಲಿಕೇಶಿಯ ಆಕ್ರಮಿತ ಪ್ರದೇಶಗಳು. ಮುಂದೆ ನೋಡೋಣ ಮಕ್ಕಳ. ಪುಲಿಕೇಶಿಯ ಕೀರ್ತಿ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಭಾರತದ ಹೊರಗೂ ಕೂಡ ಹೋಗುತ್ತೆ. ಪರ್ಷಿಯಾ ದೇಶದ ರಾಜ ಕುಸ್ರೋ ಈತನ ಬಳಿಗೆ ಒಂದು ನಿಯೋಗವನ್ನು ಕೂಡ ಎರಡನೇ ಪುಲಿಕೇಶಿ ಅವರು ಕಳಿಸಿರ್ತಾರೆ. ಸೊ ಇದಕ್ಕೆ ಪ್ರತಿಯಾಗಿ ಕುಸ್ರೋ ಕೂಡ ತನ್ನ ರಾಯಭಾರಿಯನ್ನು ಪುಲಿಕೇಶಿಯ ಆಸ್ಥಾನಕ್ಕೆ ಕಳುಹಿಸಿರ್ತಾನೆ. ಈ ಚಿತ್ರವನ್ನು ನಾವು ಅಜಂತಾದಲ್ಲಿರುವ 1ನೇ ಗುಹೆಯಲ್ಲಿರತಕ್ಕಂತಹ ವರ್ಣಚಿತ್ರದಲ್ಲಿ ಪುಲಿಕೇಶಿ ಕುಸ್ರುವಿನ ರಾಯಭಾರಿಯನ್ನು ಸ್ವಾಗತ ಮಾಡ್ತಿರ್ತಕ್ಕಂತಹ ಚಿತ್ರ ಇದೆ. ಈ ಆಧಾರದಿಂದ ನಾವು ಹೇಳ್ಬೋದು ಪುಲಿಕೇಶಿಯ ಸಾಮ್ರಾಜ್ಯ ಅಥವಾ ಪುಲಿಕೇಶಿಯ ಕೀರ್ತಿ ಭಾರತದ ಹೊರಗೂ ಹಬ್ಬಿತ್ತು ಅಂತ. ಅರ್ಥ ಆಯ್ತಲ್ಲ ಮಕ್ಕಳ? ಎಸ್, ಮುಂದೆ ಹೋಗೋಣ. ಗುಡ್. ಇವರು ವಾಸ್ತುಶಿಲ್ಪಕ್ಕೆ, ಸಾಹಿತ್ಯಕ್ಕೆ, ಶಿಲ್ಪಕಲೆಗೆ ಯಾವ ರೀತಿಯಾದಂತಹ ಪ್ರೋತ್ಸಾಹವನ್ನು ಕೊಟ್ಟರು ಅನ್ನೋದನ್ನ ನೋಡ್ತಾ ಬರೋಣ. ಎಸ್, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ನೋಡಿ, ಬಾದಾಮಿ ಚಾಲುಕ್ಯರು ಅಂದ ತಕ್ಷಣವೇ ಆ ಪ್ರಖ್ಯಾತವಾದಂತಹ 3 ಸ್ಥಳಗಳು ನೆನಪಿಗೆ ಬರೋದು ಪ್ರತಿಯೊಬ್ಬರಿಗೂ. ಒಂದು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಈ 3 ಪ್ರದೇಶಗಳಲ್ಲಿ ಅತ್ಯಂತ ಹೆಚ್ಚು ಪ್ರಖ್ಯಾತವಾದಂತಹ, ಪ್ರಮುಖವಾದಂತಹ ವಾಸ್ತುಶಿಲ್ಪಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಅವುಗಳನ್ನು ಕರ್ನಾಟಕದಲ್ಲೇ ಇರತಕ್ಕಂಥವು. ಕರ್ನಾಟಕದ ಯಾವ ಭಾಗದಲ್ಲಿ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇದ್ದಾವೆ ಗೊತ್ತಾ ಮಕ್ಕಳ ನಿಮಗೆ? ಇಲ್ಲ ಅಲ್ಲ? ಎಸ್, ನೋಡೋಣ ಇಲ್ಲಿ. ಸೊ ಇಲ್ಲಿ ಬರ್ತಕ್ಕಂತಹ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ಐಹೊಳೆ ಇದು, ಪಟ್ಟದಕಲ್ಲು ಈ ಭಾಗ, ಹಾಗೆ ಬಾದಾಮಿ ಈ ಭಾಗ. ಸೊ ಈ 3 ಪ್ರದೇಶಗಳು ಬಾದಾಮಿ ಚಾಲುಕ್ಯರಿಗೆ ಕಾಲಕ್ಕೆ ಸಂಬಂಧಿಸಿದಂತಹ ಪ್ರಖ್ಯಾತ ವಾಸ್ತುಶಿಲ್ಪ ಕೇಂದ್ರಗಳು. ಸೊ ಈಗ ಒಂದೊಂದೇ ನೋಡ್ತಾ ಹೋಗೋಣ. ಐಹೊಳೆಯಲ್ಲಿ ಯಾವ ಯಾವ ವಾಸ್ತುಶಿಲ್ಪ ಇದೆ, ಬಾದಾಮಿ ಹಾಗೂ ಪಟ್ಟದಕಲ್ಲಿನಲ್ಲಿ ಯಾವ ವಾಸ್ತುಶಿಲ್ಪಗಳು ಇದ್ದಾವೆ ಅಂತ. ಐಹೊಳೆಯ ದೇವಾಲಯಗಳಲ್ಲಿ 3 ಪ್ರಖ್ಯಾತ ದೇವಾಲಯಗಳು ಬರ್ತವೆ. ಐಹೊಳೆಯಲ್ಲಿ ಯಾವ್ಯಾವಪ್ಪ ಅಂದರೆ, ಒಂದು
ಲಾಡ್ಕಾನ್ ದೇವಾಲಯ. ಇಲ್ಲಿ ಗಮನಿಸಿ, ಲಾಡ್ಕಾನ್ ದೇವಾಲಯ ಇದು ಕೂಡ ಶಿವನ ದೇವಾಲಯ. ಸೊ ಲಾಡ್ಕಾನ್ ಎಂಬ ಸಂತ ಇಲ್ಲಿ ಇದ್ದ, ಸೊ ಅದಕ್ಕೋಸ್ಕರ ಆ ಹೆಸರು ಬಂದಿದೆ ಅಂತ ಹೇಳಿ ಇತಿಹಾಸಕಾರರಿಂದ ನಮಗೆ ತಿಳಿದು ಬರುತ್ತೆ. ಸೊ ಹಾಗೆ ಎರಡನೇದು ದುರ್ಗ ದೇವಾಲಯ ಅಥವಾ ಸೂರ್ಯ ದೇವಾಲಯ ಅಂತ ಕರೀತಾರೆ. ಕುದುರೆ ಲಾಳದ ಆಕೃತಿಯಲ್ಲಿ ಇರ್ತಕ್ಕಂತಹ ಈ ದೇವಾಲಯವನ್ನು ನೀವು ಗಮನಿಸಿ. ಎಸ್, ವೆರಿ ಗುಡ್. ಎಷ್ಟು ಸುಂದರವಾಗಿದೆ ಅಲ್ವಾ ದೇವಾಲಯ. ಎಸ್, ಇದು ಏನಕ್ಕಪ್ಪ ದುರ್ಗ ದೇವಾಲಯ ಅಂತ ಕರೀತಾರೆ ಅಂದರೆ, ದುರ್ಗ ಅಂದರೆ ಕೋಟೆ ಇನ್ನೊಂದು ಅರ್ಥ. ಸೊ ಕೋಟೆಯ ಆವರಣದಲ್ಲಿ ಈ ದೇವಾಲಯ ಇರೋದ್ರಿಂದ ಇದನ್ನು ದುರ್ಗ ದೇವಾಲಯ ಅಂತ ಕರೀತಾರೆ. ಇದು ಕೂಡ ಶಿವನ ದೇವಾಲಯ. ಸೊ ಮುಂದೆ ನೋಡೋದಾದರೆ ರವಿಕೀರ್ತಿಯಿಂದ ರಚನೆ ಆದಂತಹ ಮೇಗುತಿ ಗುಡಿ, ಜೈನ ಧರ್ಮಕ್ಕೆ ಸಂಬಂಧಿಸಿದಂತಹ ಮೇಗುತಿ ಗುಡಿ. ಸೊ ಇದಾದ ನಂತರ ನೆಕ್ಸ್ಟು ಹುಚ್ಚಿಮಲ್ಲಿ ಗುಡಿ, ಇದು ಕೂಡ ಶಿವನ ದೇವಾಲಯ ಆಗಿದೆ. ಸೊ 4 ಅಡಿ ಎತ್ತರದ ಪಾಯದ ಮೇಲೆ ನಿರ್ಮಾಣ ಆಗಿರ್ತಕ್ಕಂತಹ, ಹಾಗೆಯೇ ಪಶ್ಚಿಮದ ಕಡೆ ಮುಖ ಮಾಡಿರ್ತಕ್ಕಂತಹ ಶಿವಲಿಂಗ ಈ ದೇವಾಲಯದಲ್ಲಿ ಇದೆ. ಇವಿಷ್ಟು ಐಹೊಳೆಯಲ್ಲಿ ಬರತಕ್ಕಂತಹ ದೇವಾಲಯಗಳು. ನೋಡಿದ್ರಲ್ಲ ಮಕ್ಕಳ. ಎಸ್, ಮುಂದೆ ಐಹೊಳೆಯನ್ನ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ಕರೀತಾರೆ. ಐಹೊಳೆಯನ್ನ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಯಾಕಪ್ಪ ಕರೀತಾರೆ ಅಂತಂದ್ರೆ, ಏನು ಈ ದುರ್ಗ ದೇವಾಲಯ ಇದೆಯಲ್ಲ, ಅಂದರೆ ಐಹೊಳೆಯಲ್ಲಿ ಬರ್ತಕ್ಕಂತಹ ದುರ್ಗ ದೇವಾಲಯ ಇದು ಕೂಡ ಯುನೆಸ್ಕೋ ಪಟ್ಟಿಯಲ್ಲಿ ಹೆಸರನ್ನು ಪಡೆದಿದೆ, ವಿಶ್ವ ಪಾರಂಪರಿಕ ಸ್ಥಾನ ಕೂಡ ಆಗಿದೆ. ನೆಕ್ಸ್ಟ್ ಮುಂದೆ ನೋಡ್ತಾ ಹೋದರೆ ಬಾದಾಮಿಯ ಗುಹಾಲಯದಲ್ಲಿ, ಅಂದರೆ ಬಾದಾಮಿಯಲ್ಲಿ ಅತ್ಯಂತ ಹೆಚ್ಚು ಇರೋದು ಗುಹಾಂತರ ದೇವಾಲಯಗಳು, ಅಂದರೆ ಕಲ್ಲಿನ ಒಳಗಡೆ ಗುಹೆಯಲ್ಲಿ ದೇವಾಲಯಗಳನ್ನು ಚಿತ್ರಗಳನ್ನು ಬಿಡಿಸಿರ್ತಕ್ಕಂಥದ್ದು. ಸೊ ಅದರಲ್ಲಿ 2 ಶಿಲ್ಪಗಳು ಅತ್ಯಂತ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ. ಅದರಲ್ಲಿ ಒಂದನೇದು ಯಾವುದಪ್ಪ ಅಂದರೆ ನಟರಾಜನ ವಿಗ್ರಹ. ವಿಗ್ರಹ ಅನ್ನೋದಕ್ಕಿಂತ ಇದನ್ನು ಉಬ್ಬು ಶಿಲ್ಪ ಅಂತ ಕರೀತಾರೆ, ಒಂದು ಕಲ್ಲಿನಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಉಬ್ಬು ಶಿಲ್ಪ. ಸೊ ಹಾಗೆಯೇ ಮತ್ತೊಂದು ವಿಷ್ಣುವಿನ ಉಬ್ಬು ಶಿಲ್ಪ. ಈ 2 ಬಾದಾಮಿಯ ಗುಹಾಂತರದಲ್ಲಿ ನಿರ್ಮಾಣ ಆಗಿರತಕ್ಕಂತಹ ಪ್ರಖ್ಯಾತ ಉಬ್ಬು ಶಿಲ್ಪಗಳಾಗಿವೆ. ಅರ್ಥ ಆಯ್ತಲ್ಲ. ಮುಂದೆ ಹೋಗೋಣ. ಎಸ್, ಪಟ್ಟದಕಲ್ಲಿನಲ್ಲಿ ವಿರೂಪಾಕ್ಷ ದೇವಾಲಯ ಸುಂದರವಾದಂತಹ ದೇವಾಲಯ. ವಿರೂಪಾಕ್ಷ ದೇವಾಲಯ ಸುಂದರವಾದಂತಹ ದೇವಾಲಯ ಯಾಕಪ್ಪ ಅಂದರೆ, ಪಲ್ಲವರನ್ನ ಸೋಲಿಸಿದ್ದ ನೆನಪಿಗೋಸ್ಕರ 2ನೇ ವಿಕ್ರಮಾದಿತ್ಯ, ಆತನ ರಾಣಿ ಲೋಕಮಹಾದೇವಿ, ಆಕೆ ಕಟ್ಟಿರ್ತಕ್ಕಂತಹ ದೇವಾಲಯ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ನೆಕ್ಸ್ಟ್ ಮುಂದೆ ನೋಡೋದಾದರೆ ನೆಕ್ಸ್ಟ್ ಇನ್ನೊಂದು ದೇವಾಲಯ ಇದೆ ಇಲ್ಲಿ. ಇದು ಮಲ್ಲಿಕಾರ್ಜುನ ದೇವಾಲಯ. ಅದೇ 2ನೇ ವಿಕ್ರಮಾದಿತ್ಯನ ರಾಣಿ ತ್ರೈಲೋಕ್ಯ ಮಹಾದೇವಿ ಕಟ್ಟಿಸಿರ್ತಕ್ಕಂತಹ ದೇವಾಲಯ. ಸೊ ಇದು ಕೂಡ ಶಿವನ ದೇವಾಲಯವಾಗಿದೆ. ನೆಕ್ಸ್ಟ್ ವಿಶ್ವ ಪರಂಪರೆಯ ತಾಣ ಅಂತ ಹೇಳಿದ್ವಿ, ಹೌದಾ? ಯಾವುದನ್ನ? ದುರ್ಗಾ ದೇವಾಲಯವನ್ನು ವಿಶ್ವ ಪರಂಪರೆಯ ತಾಣ. ಏನು ಹಾಗಂದ್ರೆ ಏನಪ್ಪ ಅಂದರೆ, ಜಗತ್ತಿನಲ್ಲಿರ್ತಕ್ಕಂತಹ ಅಪೂರ್ವ ಅಮೂಲ್ಯ ತಾಣಗಳನ್ನು, ನಮ್ಮ ಇತಿಹಾಸವನ್ನು, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ, ನಮ್ಮ ಸಂಸ್ಕೃತಿಯನ್ನು ಪ್ರಸರಿಸುವಂತಹ ದೇವಾಲಯಗಳನ್ನು ಅಥವಾ ವಾಸ್ತುಶಿಲ್ಪಗಳನ್ನು ವಿಶ್ವಸಂಸ್ಥೆ ಏನು ಮಾಡುತ್ತಪ್ಪ ಅಂದರೆ ಸಾಂಸ್ಕೃತಿಕ ಪರಂಪರೆಗೆ ಸೇರಿರ್ತಕ್ಕಂತಹವು ಇವು ಅಂತ ಹೇಳಿ ಘೋಷಣೆ ಮಾಡಿ ಇವುಗಳನ್ನು ವಿಶೇಷವಾಗಿ ಸಂರಕ್ಷಣೆ ಮಾಡುತ್ತೆ. ಹೌದಾ? ಇಂತಹ ವಿಶೇಷವಾಗಿ ಸಂರಕ್ಷಣೆ ಮಾಡುವಂತಹ 2 ದೇವಾಲಯಗಳು ನಮ್ಮ ಕರ್ನಾಟಕದಲ್ಲಿ ಇವೆ. ಸೊ 2 ಅಲ್ಲ, ಇನ್ನೂ ಹೆಚ್ಚಿದಾವೆ. ಆದರೆ 2 ದೇವಾಲಯಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಅದರಲ್ಲಿ ಒಂದನೇದು ಹಂಪಿ. ಸೊ ನಿಮಗೆಲ್ಲ ಗೊತ್ತು, ಹಂಪಿ ಕಲ್ಲಿನ ರಥ ಕೃಷ್ಣದೇವರಾಯನ ಕಾಲದಲ್ಲಿ ಅತ್ಯಂತ ಪ್ರಖ್ಯಾತವನ್ನು ಪಡೆದಿದ್ದು, ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಶ್ರೀಮಂತ ವೈಭವದಿಂದ ಆಡಳಿತ ಮಾಡಿದಂತಹ ಪ್ರದೇಶ. ಸೊ ಹಾಗಾಗಿ ನೀವು ಇದನ್ನು ಗಮನಿಸಬಹುದು. ಇಂತಹ ಪ್ರದೇಶಗಳಿಗೆ ನೀವು ಕೂಡ ಭೇಟಿ ನೀಡಿ ಅಲ್ಲಿನ ಸಂಸ್ಕೃತಿಯನ್ನು ನೋಡಿ ಅಥವಾ ಕಲಿರಿ ಅಂತ ಹೇಳ್ತಾ ಮುಂದೆ ನೋಡೋಣ. 2ನೇದು ಪ್ರಖ್ಯಾತ ದೇವಾಲಯ ಪಟ್ಟದ ಕಲ್ಲು. ಪಟ್ಟದ ಕಲ್ಲಿನಲ್ಲಿ ಯಾವುದೇ ದೇವಾಲಯ ಇರೋದು? ಎಸ್, ವಿರೂಪಾಕ್ಷ ದೇವಾಲಯ ಇದೆ, ಹಾಗೆ ಮಲ್ಲಿಕಾರ್ಜುನ ದೇವಾಲಯ ಕೂಡ ಇದಾವೆ. ಮುಂದೆ ಹೋಗೋಣ ಮಕ್ಕಳ. ಅರ್ಥ ಆಯ್ತಲ್ಲ ವಿಶ್ವ ಪರಂಪರೆಯ ತಾಣ ಅಂದ್ರೆ ಏನು ಅಂತ? ಎಸ್, ವೆರಿ ಗುಡ್. ನೆಕ್ಸ್ಟ್ ಯಾರನ್ನ ನೋಡೋಣ? ಪಲ್ಲವರನ್ನ ನೋಡೋಣ. ಪಲ್ಲವರು ಕಂಚಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನ ಮಾಡ್ತಾರೆ. ಎಲ್ಲಿದೆ ನೋಡ್ತಿದ್ದೀರಾ ಕಂಚಿ? ಎಸ್, ಈ ಭಾಗ ಅಂದರೆ ದಕ್ಷಿಣ ಭಾರತದಲ್ಲಿ ಕಂಚಿಯಲ್ಲಿ ಆಡಳಿತ ಮಾಡಿದವರು ಯಾರಪ್ಪ ಅಂದರೆ ಅವರು ಪಲ್ಲವರು. ಇದು ತಮಿಳುನಾಡಿನಲ್ಲಿ ಇರುವಂತಹ ಒಂದು ಪ್ರದೇಶ. ಪಲ್ಲವ ರಾಜವಂಶವು ದಕ್ಷಿಣ ಭಾರತದ ಒಂದು ಪ್ರಸಿದ್ಧವಾದಂತಹ ರಾಜವಂಶ. ಇವರು 300 ವರ್ಷಗಳ ಕಾಲ ಇಲ್ಲಿ ಆಡಳಿತವನ್ನ ಮಾಡ್ತಾರೆ. ಸೊ ಪಲ್ಲವರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಯಾರಪ್ಪ ಅಂದರೆ ನರಸಿಂಹವರ್ಮ. ಬಾದಾಮಿ ಚಾಲುಕ್ಯರಲ್ಲಿ 2ನೇ ಪುಲಿಕೇಶಿ, ಪಲ್ಲವರಲ್ಲಿ ನರಸಿಂಹವರ್ಮ. ಈ ನರಸಿಂಹವರ್ಮನ
ಸಾಧನೆಗಳನ್ನು ನೋಡ್ತಾ ಹೋಗೋಣ. ಈತನಿಗೆ ಮಹಾಮಲ್ಲ ಎನ್ನುವಂತಹ ಬಿರುದಿತ್ತು. ಯಾಕಪ್ಪ ಮಹಾಮಲ್ಲ ಅಂತ ಕರೀತಾರೆ ಅಂದರೆ, ನರಸಿಂಹವರ್ಮ ತಮಿಳುನಾಡಿನಲ್ಲಿ ಮಹಾಬಲಿಪುರಂ ಎನ್ನುವಂತಹ ಒಂದು ಸಿಟಿಯನ್ನು, ಒಂದು ನಗರವನ್ನು ಕಟ್ತಾನೆ. ಆ ನಗರದಲ್ಲಿ 7 ಕಲ್ಲಿನ ರಥಗಳನ್ನು ನಿರ್ಮಾಣ ಮಾಡ್ತಾನೆ. ಸೊ ಹಾಗಾಗಿ ಈತನನ್ನು ಮಹಾಮಲ್ಲ ಅಂತ ಹೇಳಿ ಕರೀತಾರೆ. ಸೊ ಹಾಗೆ ಪರಾಕ್ರಮಿಯಾದಂತಹ ಚಾಲುಕ್ಯರ ಮೇಲೆ ದಂಡೆತ್ತಿ ಹೋದಂತಹ ನರಸಿಂಹವರ್ಮ ಇಮ್ಮಡಿ ಪುಲಿಕೇಶಿಯನ್ನು, ಬಾದಾಮಿ ಚಾಲುಕ್ಯರ ಪ್ರಖ್ಯಾತ ದೊರೆ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸ್ತಾನೆ. ಆತನ ರಾಜಧಾನಿ ಬಾದಾಮಿಯನ್ನು ಗೆದ್ಕೊಂತಾನೆ. ಸೊ ಬಾದಾಮಿಗೆ ಇನ್ನೊಂದು ಹೆಸರೇ ವಾತಾಪಿ. ಸೊ ವಾತಾಪಿಯನ್ನು ನರಸಿಂಹವರ್ಮ ಗೆದ್ದಿದ್ದಕ್ಕೆ ಆತನನ್ನು ಏನಂತ ಕರೀತಾರೆ ಅಂದರೆ ವಾತಾಪಿ ಕೊಂಡ. ಇದು ನರಸಿಂಹವರ್ಮನಿಗಿದ್ದ ಬಿರುದು. ಯಾಕಪ್ಪ ವಾತಾಪಿ ಕೊಂಡ ಅಂದರೆ ಮತ್ತೇನು ಇಲ್ಲ, ಎಸ್, 2ನೇ ಪುಲಿಕೇಶಿಯನ್ನು ಗೆದ್ದು ಆತನ ರಾಜಧಾನಿಯಾದಂತಹ ವಾತಾಪಿಯನ್ನು ವಶಪಡಿಸ್ಕೊತಾನೆ. ಸೊ ಹಾಗಾಗಿ ಆತನನ್ನು ವಾತಾಪಿ ಕೊಂಡ ಅಂತ ಹೇಳಿ ಕರೀತಾರೆ. ಅರ್ಥ ಆಯ್ತಲ್ಲ ಮಕ್ಕಳ? ಎಸ್, ಮುಂದೆ ಹೋಗೋಣ. ಗುಡ್. ನರಸಿಂಹವರ್ಮನು ಮಾಮಲ್ಲಾಪುರಂ ಎನ್ನುವಂತಹ ಒಂದು ಸುಂದರವಾದಂತಹ ಪಟ್ಟಣವನ್ನು ಅಭಿವೃದ್ಧಿ ಮಾಡ್ತಾನೆ. ಪ್ರಾರಂಭ ಮಾಡಿದ್ದು ಆ ನಗರವನ್ನು ಈತನೇ. ಸೊ ಅದರ ಅಭಿವೃದ್ಧಿಯ ಹರಿಕಾರ ಕೂಡ ಈತನೇ. ಇವರು ಶಿಲ್ಪಕಲೆಗೆ ಪಲ್ಲವರು ಅತ್ಯಂತ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾರೆ. ಸೊ ಇಲ್ಲಿ ನೋಡೋದಾದರೆ ಮಹಾಬಲಿಪುರಂ ಎಂಬಲ್ಲಿ ನರಸಿಂಹವರ್ಮನ ಕಾಲದ 7 ಕಲ್ಲಿನ ರಥಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಜಗತ್ ಪ್ರಸಿದ್ಧವಾಗಿದ್ದಾವೆ. ಆ 7 ಕಲ್ಲಿನ ರಥಗಳನ್ನು ನೋಡ್ಕೊಂಬರೋಣ ಮಕ್ಕಳ. ಎಸ್, ನೋಡ್ತಾ ಹೋಗಿ. ಸೊ 7 ಕಲ್ಲಿನ ರಥಗಳು ಒಂದೊಂದೇ ಪಿಕ್ಚರ್ನಲ್ಲಿ ತೋರಿಸ್ತಾ ಹೋಗ್ತೀನಿ, ಅವುಗಳನ್ನ ನೋಡ್ತಾ ಹೋಗಿ. ಸೊ ನಾವು ಈ ಪ್ರದೇಶಕ್ಕೆ ಭೇಟಿ ನೀಡಿದ್ವಿ, ನಾವೇ ತೆಗೆದಿರ್ತಕ್ಕಂತಹ ಫೋಟೋಸ್ಗಳು ಇವು. ಈ ಕಲ್ಲಿನ ರಥದ ಒಳಗಡೆ ಇರತಕ್ಕಂತಹ ಒಂದು ವಿಗ್ರಹ. ಸೊ ಇವಿಷ್ಟು ಪ್ರಖ್ಯಾತವಾದಂತಹ ಕಲ್ಲಿನ ರಥಗಳು. ಮುಂದೆ ಮಹಾಬಲಿಪುರಮಲ್ಲಿ ಮತ್ತೊಂದು ಪ್ರಖ್ಯಾತ ಶಿಲ್ಪ ಇದೆ, ಅದು ಗಂಗಾವತರಣ ಎನ್ನುವಂತಹ ಉಬ್ಬು ಶಿಲ್ಪ. ಇಲ್ಲಿ ಇತಿಹಾಸಕಾರರು ಹೇಳ್ತಾರೆ, ಭಗೀರಥ ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನಿಸಿದಂತಹ ಚಿತ್ರಣವನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಇದೊಂದು ಉಬ್ಬು ಶಿಲ್ಪ, ಪಲ್ಲವರ ಕಾಲದ ಪ್ರಖ್ಯಾತವಾದಂತಹ ಒಂದು ವಾಸ್ತುಶಿಲ್ಪ. ಎಸ್, ನೋಡಿದ್ರಲ್ಲ, ಮುಂದೆ ಹೋಗೋಣ. ವೆರಿ ಗುಡ್ ಮಕ್ಕಳ. ಪಲ್ಲವರು ವಿಸ್ತಾರವಾದಂತಹ ದೇವಾಲಯಗಳನ್ನು ಕಟ್ತಾರೆ. ಅವುಗಳಲ್ಲಿ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮಹಾಬಲಿಪುರಂನಲ್ಲಿ ಕಟ್ಟಿರ್ತಕ್ಕಂಥ ಒಂದು ಶಿವ ದೇವಾಲಯ. ಸೊ ಈ ಶಿವ ದೇವಾಲಯದಲ್ಲಿ ಒಳಗಡೆ ಇರತಕ್ಕಂತಹ ಶಿವಲಿಂಗು, ಈ ಚಿತ್ರವನ್ನು ನೀವು ಗಮನಿಸಿ. ಪಲ್ಲವರು ನಿರ್ಮಾಣ ಮಾಡಿಸಿದ್ದು ಮತ್ತಿನ್ನ 2 ದೇವಾಲಯಗಳು. ಯಾವ್ಯಾವಪ್ಪ ಅಂದರೆ ಕಂಚಿಯ ಕೈಲಾಸನಾಥ ದೇವಾಲಯ. ಗಮನಿಸ್ತಾ ಇದ್ದೀರಾ? ಇದು ಕೂಡ ಶಿವನ ದೇವಾಲಯ. ನರಸಿಂಹವರ್ಮ 2 ಅಂದರೆ 2ನೇ ನರಸಿಂಹವರ್ಮ ನಿರ್ಮಾಣ ಮಾಡಿರ್ತಕ್ಕಂತಹ ದೇವಾಲಯ ಕಂಚಿಯಲ್ಲಿದೆ, ಪ್ರಖ್ಯಾತ. ಹಾಗೆಯೇ ಇನ್ನೊಂದು ವೈಕುಂಠ ಪೆರುಮಾಳ್ ದೇವಾಲಯ. ಸೊ ವೈಕುಂಠ ಪೆರುಮಾಳ್ ದೇವಾಲಯ ಮಾತ್ರ ಇದು ವಿಷ್ಣುವಿನ ದೇವಾಲಯ. ಯಾವ ದೇವಾಲಯ? ವಿಷ್ಣುವಿನ ದೇವಾಲಯ. ಸೊ ಈ ದೇವಾಲಯ ಪ್ರಾರಂಭವಾಗಿದ್ದು ಪಲ್ಲವರ ಕಾಲದಲ್ಲೇ, ಆದರೆ ಇದು ಪೂರ್ಣ ಮಾಡಿದ ಮಾತ್ರ ಚೋಳರು ಪೂರ್ಣ ಮಾಡ್ತಾರೆ. ಸೊ ಇದು ಹೊರಭಾಗ, ಇದು ಒಳಗಿನಲ್ಲಿ ಇರ್ತಕ್ಕಂಥ ಭಾಗ. ಪ್ರತಿಯೊಂದು ಕಂಬಗಳಲ್ಲೂ ಕೂಡ ಸಿಂಹದ ಗುರುತುಗಳು ಇರುವಂತಹ ಏನು ಕಂಬಗಳಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು, ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿರ್ತಕ್ಕಂಥದ್ದು. ಸೊ ನಮ್ಮ ಶಿಲ್ಪಕಲೆಗೆ ಇವು ಅತ್ಯಂತ ಪ್ರಮುಖ ಆಧಾರಗಳು. ನೆಕ್ಸ್ಟ್, ಇಲ್ಲಿಯವರೆಗೂ 2 ರಾಜಮನೆತನಗಳನ್ನು ನೋಡಿದ್ವಿ. ಈಗ ಕೊನೆಯ ರಾಜಮನೆತನ ಯಾವುದು? ಎಸ್, ಯಾರಾದರೂ? ಚೋಳರು. ಇವರು ರಾಜಧಾನಿ ತಂಜಾವೂರು. ತಂಜಾವೂರು ಎಲ್ಲಿ ಬರ್ತದೆ ನೋಡಿದ್ದೀರಾ ಮಕ್ಕಳ? ತಂಜಾವೂರು ಎಲ್ಲಿ ಬರುತ್ತೆ ಅಂತ? ಎಸ್, ಈ ಭಾಗ. ಇದು ತಂಜಾವೂರು ಇರತಕ್ಕಂತಹ ಭಾಗ. ನೋಡಿದ್ರಲ್ವಾ? ತಮಿಳುನಾಡಿನ ತಂಜಾವೂರಿನಲ್ಲಿ ಚೋಳರು ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯಭಾರವನ್ನು ಮಾಡ್ತಾರೆ. ನೆಕ್ಸ್ಟ್, ಚೋಳರು ದಕ್ಷಿಣ ಭಾರತದ ಪ್ರಬಲ ರಾಜಕೀಯ ಶಕ್ತಿಯಾಗಿ ಸುಮಾರು 4 ಶತಮಾನಗಳ ಕಾಲ ಆಡಳಿತ ಮಾಡ್ತಾರಂತೆ. ಅವರು 300 ವರ್ಷಗಳ ಕಾಲ ಆಡಳಿತ ಮಾಡಿದಂತಹವರು ಪಲ್ಲವರು. ಸೊ ಹಾಗೆ ಇವರು 4 ಶತಮಾನಗಳ ಕಾಲ ಆಡಳಿತವನ್ನು ಮಾಡ್ತಾರೆ. ಸೊ ಚೋಳರಲ್ಲಿ 2 ಪ್ರಖ್ಯಾತ ಅರಸರು. ಯಾರೋ? ಒಬ್ಬರು ರಾಜರಾಜ ಚೋಳ, ಮತ್ತಿನ್ನೊಬ್ಬರು ರಾಜೇಂದ್ರ ಚೋಳ. ತುಂಬ ಶಕ್ತಿಶಾಲಿಯಾದಂತಹ, ಮಹಾನ್ ಬುದ್ಧಿವಂತರಾದಂತಹ 2 ರಾಜರು. ಒಬ್ಬೊಬ್ಬರನ್ನೇ ನಾವು ಕಲಿತಾ ಹೋದರೆ ರಾಜರಾಜ ಚೋಳರನ್ನು ನೋಡೋಣ. 2ನೇ ಪರಾಂತಕನ ಮಗನಾದಂತಹ ರಾಜರಾಜ ಚೋಳ ಪರಾಕ್ರಮಿ, ದಕ್ಷ ಆಡಳಿತಗಾರ ಆಗಿರ್ತಾನೆ. ಸೊ ವಿಶಾಲವಾಗಿದ್ದ ಇವನ ಸಾಮ್ರಾಜ್ಯ ತುಂಗಭದ್ರಾ ನದಿಯಿಂದ ದಕ್ಷಿಣಕ್ಕಿದ್ದ ಎಲ್ಲ ಪ್ರದೇಶಗಳು. ಗಮನ ಇಲ್ಲಿ ಈ ಕಡೆ ಕೊಡಿ ಮಕ್ಕಳ. ರಾಜರಾಜ ಚೋಳನ ಸಾಮ್ರಾಜ್ಯ
ಹಳದಿ ಬಣ್ಣದಲ್ಲಿ ಏನು ನಾವು ಮಾರ್ಕ್ ಮಾಡಿದ್ದೀವಿ, ಇಷ್ಟು ವಿಶಾಲವಾದಂತಹ ಸಾಮ್ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದ. ನಮ್ಮ ಕರ್ನಾಟಕದ ತುಂಗಭದ್ರಾ ನದಿ ಇಲ್ಲಿ ಕಾಣಿಸ್ತಾ ಇದೆ ಮಕ್ಕಳ ನಿಮಗೆ. ಈ ತುಂಗಭದ್ರಾ ನದಿಯಿಂದ ಉತ್ತರದಲ್ಲಿ ಪ್ರಾರಂಭವಾಗಿ ದಕ್ಷಿಣದ ಎಲ್ಲ ಪ್ರದೇಶಗಳು ಇಲ್ಲೇನು ಗಮನಿಸ್ತಾ ಇದ್ದೀರಲ್ಲ, ಸೊ ಈ ಎಲ್ಲ ಪ್ರದೇಶಗಳು ಕೂಡ, ಹಾಗೆಯೇ ಶ್ರೀಲಂಕಾ, ಹೌದಾ, ಇಲ್ಲಿ ಒಂದು ಬರ್ತೈತೆ ಮಾಲ್ಡೀವ್ಸ್, ಹೌದಾ, ಹಾಗೆ ಇಲ್ಲಿ ಬರ್ತಕ್ಕಂತಹ ಸುಮಾತ್ರ ದ್ವೀಪಗಳು, ಈ ಏನು ಪ್ರದೇಶಗಳು ಬರ್ತವೆ, ಸೊ ಈ ಎಲ್ಲ ಪ್ರದೇಶಗಳಲ್ಲಿ ಕೂಡ ಈತ ಆಡಳಿತವನ್ನು ಮಾಡಿರ್ತಾನೆ. ಅರ್ಥವಾಯ್ತಲ್ಲ? ಸೊ ಅತ್ಯಂತ ವಿಸ್ತಾರವಾದಂತಹ ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದಂತಹ ಭೂಸೇನೆ ಮತ್ತು ನೌಕಾಸೇನೆಯನ್ನು ಈತ ಕಟ್ತಾನೆ. ಸೊ ಭೂಸೇನೆ ಮತ್ತು ನೌಕಾಸೇನೆ ನಿಮ್ಗೆ ಆಗಲೇ ನಾವು ಮ್ಯಾಪಲ್ಲಿ ನೋಡಿದ ಹಾಗೆ ಅವರು ಶ್ರೀಲಂಕಾ, ಹೌದಾ, ಮಾಲ್ಡೀವ್ಸ್, ಜಾವಾ, ಸುಮಾತ್ರ ಮತ್ತು ಲಕ್ಷದ್ವೀಪದ ಅಷ್ಟು ಪ್ರದೇಶಗಳನ್ನು ಗೆದ್ಕೋಬೇಕು ಅಂದರೆ ಅವರು ಭೂಭಾಗದಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಅವರು ಸಮುದ್ರದ ಮೂಲಕನೇ ಹೋಗಿ ಗೆಲ್ಲಬೇಕು. ಸೊ ಹಾಗಾಗಿ ಈತ ನೌಕಾಸೇನೆಯನ್ನು ಕೂಡ ಅತ್ಯಂತ ಪ್ರಬಲವಾಗಿ ಕಟ್ಟಿದ್ದ ಎನ್ನುವಂತಹದ್ದು ಇದರಿಂದ ಗೊತ್ತಾಗುತ್ತೆ. ಆನಂತರ ಇನ್ನೊಂದು ಇವರ ಪ್ರಖ್ಯಾತವಾದಂತಹ ದೇವಾಲಯದ ನಿರ್ಮಾತೃ ಈತ ಬೃಹದೀಶ್ವರ ದೇವಾಲಯ, ರಾಜರಾಜ ಚೋಳ ಕಟ್ಟಿರ್ತಕ್ಕಂತಹದ್ದು. ಸೊ ಗಮನಿಸಿ, ಬೃಹದೀಶ್ವರ ದೇವಾಲಯ ಅತ್ಯಂತ ದೊಡ್ಡ ದೇವಾಲಯ. ನೆಕ್ಸ್ಟ್ ರಾಜೇಂದ್ರ ಚೋಳ, ರಾಜರಾಜ ಚೋಳನ ಮಗನೇ ರಾಜೇಂದ್ರ ಚೋಳ. ಈತ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಿ ತನ್ನ ತಂದೆಯಿಂದ ರಾಜ್ಯಭಾರವನ್ನು ವಹಿಸ್ಕೊತಾನೆ. ಅದಾದ ನಂತರ ಉತ್ತರ ಭಾರತದ ಕಡೆ ಈತ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಉತ್ತರದ ದಂಡಯಾತ್ರೆಯನ್ನು ಕೈಗೊಂಡು ಕೋಸಲ, ಕಳಿಂಗ, ಅಂಗ, ಮಗಧ, ಪಶ್ಚಿಮ ಬಂಗಾಳಗಳ ಮೇಲೆ ದಾಳಿಯನ್ನು ಮಾಡಿ ಗಂಗಾ ನದಿ ಬಯಲಿನಲ್ಲಿ ತನ್ನ ದಂಡಯಾತ್ರೆಯನ್ನು ಮುಂದುವರಿಸ್ತಾನೆ. ಉತ್ತರ ಭಾರತದ ದಿಗ್ವಿಜಯವನ್ನು ಮಾಡಿದ ನಂತರ ಅದರ ಎಲ್ಲ ಗೆಲುವಿನ ನೆನಪಿಗಾಗಿ ಗಂಗೈಕೊಂಡ ಎನ್ನುವಂತಹ ಒಂದು ಬಿರುದನ್ನು ಗಳಿಸುತ್ತಾನೆ. ಅಷ್ಟೇ ಅಲ್ಲದೆ ಗಂಗೈಕೊಂಡ ಚೋಳಪುರಂ, ಹೌದಾ, ಗಂಗೈಕೊಂಡ ಎನ್ನುವಂತಹ ಬಿರುದಿನ ಜೊತೆಗೆ ಗಂಗೈಕೊಂಡ ಚೋಳಪುರಂ ಎನ್ನುವಂಥ ಒಂದು ಹೊಸ ರಾಜಧಾನಿಯನ್ನು ನಿರ್ಮಾಣ ಮಾಡ್ತಾನೆ. ತಂಜಾವೂರಿನಿಂದ ತನ್ನ ರಾಜಧಾನಿಯನ್ನು ಗಂಗೈಕೊಂಡ ಚೋಳಪುರಂಗೆ ವರ್ಗಾವಣೆ ಮಾಡ್ತಾನೆ. ಸೊ ಅಲ್ಲೊಂದು ಬೃಹತ್ ದೇವಾಲಯ, ಶಿವನ ದೇವಾಲಯವನ್ನು ಕೂಡ ಕಟ್ತಾನೆ. ಅಷ್ಟೇ ಅಲ್ಲದೆ ಮುಂದುವರೆದು ಆತ ರಾಜಧಾನಿಯ ಸಮೀಪ ಚೋಳಗಂಗಾ ಎನ್ನುವಂತಹ ಒಂದು ದೊಡ್ಡದಾದಂತಹ ಕೆರೆ, ಸೊ ಈ ಕೆರೆಯನ್ನು ಗಮನಿಸಿ 16 ಮೈಲಿ ದೂರ ಕಲ್ಲಿನಲ್ಲಿ ಕಟ್ಟಿರ್ತಕ್ಕಂತಹ ಈ ಕೆರೆ ಇವತ್ತಿಗೂ ಕೂಡ ಅತ್ಯಂತ ಉಪಯೋಗಕಾರಿಯಾದಂತಹ ಕೆರೆಯಾಗಿ ಇವತ್ತು ಪರಿವರ್ತನೆ ಆಗಿದೆ. ಸೊ ಅಷ್ಟೇ ಅಲ್ಲದೆ ಗಂಗಾ ನದಿಯಿಂದ ತಂದಂತಹ ನೀರನ್ನು ಈ ಚೋಳಗಂಗಾ ಕೆರೆಗೆ ಹರಿಸಿದ್ದಾರೆ. ಗಮನಿಸಿದ್ರಲ್ವಾ? ಇವರ ಕಾಲದಲ್ಲಿ ರಚನೆಯಾದಂತಹ ಸಾಹಿತ್ಯ ಕೃತಿಗಳನ್ನು ನೋಡ್ತಾ ಹೋಗೋಣ. ಚೋಳರ ಆಳ್ವಿಕೆಯ ಕಾಲ ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸುವರ್ಣ ಯುಗ ಆಗಿತ್ತು. ಯಾಕಂದರೆ ಸಂಗಮ್ ಲಿಟ್ರೇಚರ್ ಅಂತ ಏನು ಕರಿತೀವಿ ಅದು ಇಲ್ಲಿ ಅತ್ಯಂತ ಪ್ರಖ್ಯಾತ ಆಗುತ್ತೆ ತಮಿಳುನಾಡಿನಲ್ಲಿ. ಈ ಕಾಲದಲ್ಲಿ ಭಕ್ತಿ ಸಾಹಿತ್ಯ ಉಲ್ಸಾಗಿ ಬೆಳೆದು ಪೆರಿಯ ಪುರಾಣಂ ಎನ್ನುವಂತಹ ಒಂದು ಸಾಹಿತ್ಯದ ಮೂಲಕ ಸ್ಥಾನವನ್ನು ಪಡೆಯುತ್ತೆ. ಅವರ ಕಾಲದಲ್ಲಿ ರಚನೆಯಾದಂತಹ ಒಂದು ಗ್ರಂಥ ಪೆರಿಯ ಪುರಾಣಂ. ಇದಾದ ನಂತರ ಕಂಬನ್ ಈತ ಒಂದು ಪುಸ್ತಕ ಕೂಡ ಬರೀತಾನೆ ತಮಿಳಿನಲ್ಲಿ, ಕಂಬನ್ ರಾಮಾಯಣ. ಸುಮಾರು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಯಾಗಿದೆ. ಕಂಬನ್ ರಾಮಾಯಣದ ಕರ್ತೃ ಯಾರು ಅಂತ. ಕಂಬನ್, ಈತ ತಮಿಳುನಾಡಿನ ಪ್ರಖ್ಯಾತ ಸಾಹಿತಿ. ಇವರ ಅತ್ಯಂತ ಪ್ರಖ್ಯಾತ ಕೊಡುಗೆ, ಶಿಲ್ಪಕಲೆಗೆ ಹೇಗೆ ಪ್ರಖ್ಯಾತವಾಗಿ ಕೊಡುಗೆಗಳನ್ನು ಕೊಟ್ಟರೋ ಗ್ರಾಮದ ಆಡಳಿತಕ್ಕೂ ಕೂಡ ಅಷ್ಟೇ ಪ್ರಖ್ಯಾತವಾದಂತಹ ಕೊಡುಗೆಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾ ಹೋಗ್ಬೇಕು ಮಕ್ಕಳ. ಯಾಕಪ್ಪ ನಾವು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಂದರೆ, ಇವತ್ತಿನ ನಮ್ಮ ಗ್ರಾಮ ಪಂಚಾಯಿತಿಗಳು ಏನಿದ್ದಾವೆ, ಸೊ ಆ ಗ್ರಾಮ ಪಂಚಾಯಿತಿಗಳ ಮೂಲ ಆರಂಭ ಆಗಿರ್ತಕ್ಕಂಥದ್ದು ಇಲ್ಲಿಂದ. ಸೊ ಚೋಳರ ಗ್ರಾಮದ ಆಡಳಿತ ಪದ್ಧತಿ ಅತ್ಯಂತ ಆದರ್ಶಪ್ರಾಯವಾಗಿತ್ತು. ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳೇ ನಡೆಸುತ್ತಿದ್ದವು. ಆ ಗ್ರಾಮದ ಆಡಳಿತ ಅದೇ ಊರಿನ ಅಥವಾ ಅದೇ ಗ್ರಾಮದ ಮುಖ್ಯಸ್ಥರಿಂದಲೇ ಕೂಡ ಆಡಳಿತ ನಡೀತಾ ಇತ್ತು. ಗ್ರಾಮ ಸಭೆಯ ಸದಸ್ಯರನ್ನ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ಕೊತಾ ಇದ್ರು. ಸೊ ಇಲ್ಲೇನು ಮಾಡ್ತಾ ಇದ್ರಪ್ಪ ಅಂದರೆ, ಪ್ರತಿಯೊಂದು ಕುಟುಂಬದಿಂದ ಒಬ್ಬೊಬ್ಬರನ್ನ ನೇಮಕ ಮಾಡ್ಕೊತಾ ಇದ್ರು. ಆ ನೇಮಕ ಆದವರಲ್ಲೇ 30 ಜನರನ್ನು ಏನು ಮಾಡ್ತಾ ಇದ್ರು, ಚೀಟಿನಲ್ಲಿ, ಏನು ಲಾಟರಿ ಚೀಟಿ ಪದ್ಧತಿ ಅಂತ ಏನು ಕರಿತೀವಿ, ಆ ಲಾಟರಿ ಚೀಟಿಯ ಮೂಲಕ
ಒಬ್ಬ ಬಾಲಕನಿಂದ ತೆಗೆಸ್ತಾ ಇದ್ರು. ಅದರಲ್ಲಿ ಯಾರು ಬರ್ತಾ ಇದ್ರು 30 ಜನ. ಸೊ ಆ 30 ಜನರನ್ನ ಗ್ರಾಮ ಸಭೆಯ ಸದಸ್ಯರನ್ನಾಗಿರ್ತಿದ್ರು. ಮಕ್ಕಳೇ, ಅವರು ಗ್ರಾಮ ಸದಸ್ಯರನ್ನ ಪೆರುಮಕ್ಕಳ್ ಅಂತ ಹೇಳಿ ಕರಿತಾ ಇದ್ರು. ಮುಂದೆ ಹೋಗೋಣ. ಎಸ್, ಕೆಲವು ಮಂದಿ ಸದಸ್ಯರುಗಳನ್ನು ಒಳಗೊಂಡ ಸಮಿತಿಗಳನ್ನು ರಚನೆ ಮಾಡ್ತಾ ಇದ್ರು. ಇಂತಹ ಸಮಿತಿಗಳು ಹಲವಾರು ಕಾರ್ಯಗಳನ್ನು, ಅದರಲ್ಲೂ ನಿರ್ದಿಷ್ಟವಾದಂತಹ ಕಾರ್ಯಗಳನ್ನು ಮಾಡ್ತಾ ಇದ್ರು. ಹಾಗಾದರೆ ಅಂತಹ ನಿರ್ದಿಷ್ಟ ಕಾರ್ಯಗಳು ಯಾವ್ಯಾವು? ಏನು ಆ ನಿರ್ದಿಷ್ಟ ಕಾರ್ಯಗಳು? ಭೂ ಕಂದಾಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು, ಹಾಗೆ ಕಲೆಕ್ಟ್ ಮಾಡ್ತಕ್ಕಂಥದ್ದು, ಸಂಗ್ರಹ ಮಾಡ್ತಕ್ಕಂಥದ್ದು. ಆನಂತರ ಸ್ಥಳೀಯ ವಿವಾದಗಳು, ಜಮೀನಿಗೆ ಸಂಬಂಧಪಟ್ಟಂತಹವು, ಆ ಸ್ಥಳೀಯ ವಿವಾದಗಳನ್ನು, ನೀರಾವರಿಗೆ ಸಂಬಂಧಪಟ್ಟಂತಹ ಅಹವಾಲುಗಳು ಬಂದರೆ ಅವುಗಳನ್ನು ತೀರ್ಮಾನ ಮಾಡ್ತಕ್ಕಂಥದ್ದು. ಸೊ ಹಾಗೆ ಶಾಂತಿ ಸುವ್ಯವಸ್ಥತೆಯನ್ನು ಕಾಪಾಡ್ತಕ್ಕಂಥದ್ದು, ಗ್ರಾಮದ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಕೆರೆ ಕಟ್ಟೆಗಳನ್ನು ದುರಸ್ತಿ ಮಾಡ್ತಕ್ಕಂಥದ್ದು, ರಸ್ತೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಸೊ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ದೇವಾಲಯಗಳಿಗೆ ದಾನವನ್ನು, ಕೊಡುಗೆಗಳನ್ನು ಕೊಡ್ತಕ್ಕಂತಹದ್ದು. ಹೀಗೆ ಹಲವು ಕಾರ್ಯಗಳನ್ನು, ಕೆಲಸಗಳನ್ನು ಈ ಸಮಿತಿಗಳು ಮಾಡ್ತಾ ಇದ್ವು. ಸಮಿತಿಗಳು ಹಣಕಾಸಿನ ಲೆಕ್ಕಗಳನ್ನು ಒಪ್ಪಿಸಬೇಕಾಗಿತ್ತು. ಯಾವ ಗ್ರಾಮ ಸಭೆಯ ಸದಸ್ಯ ಹಣಕಾಸಿನ ಲೆಕ್ಕಗಳನ್ನು ಒಪ್ಪಿಸ್ತಾ ಇರಲಿಲ್ವೋ, ಸರಿಯಾಗಿ ನಿರ್ವಹಣೆ ಮಾಡ್ತಾ ಇರಲಿಲ್ವೋ, ಆತನನ್ನು ಅನರ್ಹ ಅಂತ ಹೇಳಿ ಗುರುತಿಸ್ತಾ ಇದ್ರು. ಆತನನ್ನು ಚುನಾವಣೆಯಿಂದ ದೂರ ಇಡ್ತಾ ಇದ್ರು. ಅಂತಹ ಉತ್ತಮ ಪದ್ಧತಿ ಇಲ್ಲಿ ಇತ್ತು. ಸೊ ಹಾಗೆ ಚೋಳರ ಗ್ರಾಮಾಡಳಿತ ಪಂಚಾಯಿತಿ, ನಾನು ಆಗಲೇ ಹೇಳಿದಾಗ ಇವತ್ತಿನ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆಯಂತೆ ಇತ್ತು. ಸೊ ಅನರ್ಹ ಸದಸ್ಯರನ್ನು ಗ್ರಾಮ ಸಭೆಯಿಂದ ದೂರವಿಡುವ ಕ್ರಮವಿತ್ತು. ಸೊ ಇಲ್ಲೂ ಕೂಡ ಅನರ್ಹ ಪದ್ಧತಿ ಇತ್ತು, ಗ್ರಾಮ ಸಭೆಯಿಂದ ದೂರ ಇಡ್ತಾ ಇದ್ರು. ಸೊ ನೀವೀಗ ಯೋಚನೆ ಮಾಡಬೇಕು, ನಮ್ಮ ಈಗಿನ ಗ್ರಾಮ ಪಂಚಾಯಿತಿ, ಆಗಿನ ಗ್ರಾಮ ಪಂಚಾಯಿತಿ ಅಂದರೆ ಚೋಳರ ಕಾಲದ ಗ್ರಾಮ ಪಂಚಾಯಿತಿಗೂ ಇಬ್ಬರ ನಡುವೆ ಇರತಕ್ಕಂತಹ ವ್ಯತ್ಯಾಸವನ್ನು ನೀವು ಗಮನಿಸ್ಕೋಬೇಕು. ಮುಂದೆ ನೋಡ್ತಾ ಹೋದರೆ, ಭಾರತದ ಆಡಳಿತದಲ್ಲಿ ನಡೆತಕ್ಕಂತಹ ಬ್ರಿಟಿಷ್ ಅಧಿಕಾರಿಗಳು ಚೋಳರ ಈ ದಕ್ಷ ಆಡಳಿತ ವ್ಯವಸ್ಥೆಯನ್ನು ಮೆಚ್ಚಿಕೊಂಡ್ರು. ಅವರ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಅಂತ ಹೇಳಿ ಬಣ್ಣಿಸಿದ್ದಾರೆ, ಅಂದರೆ ವರ್ಣನೆ ಮಾಡಿದ್ದಾರೆ. ಇವರ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪವನ್ನು ನೋಡ್ತಾ ಹೋಗೋಣ. ಚೋಳರ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ. ಸೊ ಕಂಚಿನಲ್ಲಿ ನಿರ್ಮಿಸಿದ ನಟರಾಜ ಹಾಗೂ ಕಾಳಿಂಗ ಮರ್ಧನ ನೃತ್ಯ ಶಿಲ್ಪಗಳು ಭಾರತೀಯ ಮೂರ್ತಿಶಿಲ್ಪಕ್ಕೆ ನೀಡಿದ ಅಪೂರ್ವ ಕೊಡುಗೆ. ಸೊ ಗಮನಿಸಿ, ನಟರಾಜನ ವಿಗ್ರಹ, ಹಾಗೆ ಕಾಳಿಂಗ ಅಂದರೆ ಸರ್ಪ, ಹಾವು. ಸೊ ಹಾವನ್ನು ಮರ್ದಿಸ್ತಾ ಇರತಕ್ಕಂತಹ ಒಂದು ಚಿತ್ರ ಇವರ ಕಾಲದ ಮುಖ್ಯ ಮೂರ್ತಿಶಿಲ್ಪಗಳಾಗಿವೆ. ಮುಂದೆ ನೋಡ್ತಾ ಹೋದರೆ, ಚೋಳರ ವಾಸ್ತುಶಿಲ್ಪದಲ್ಲಿ ಬೃಹದೀಶ್ವರ ದೇವಾಲಯ ವಿಶ್ವ ಪ್ರಸಿದ್ಧವಾಗಿದೆ. ಬೃಹದೇಶ್ವರ ದೇವಾಲಯ. ಸೊ ಗಮನಿಸ್ತಾ ಇದ್ದೀರಾ? ಸೊ ನಾವು ಭೇಟಿ ಕೊಟ್ಟಾಗ ತೆಗೆದಂತಹ ಫೋಟೋ. ಇದನ್ನು ಇವತ್ತಿಗೆ ನಿರ್ಮಿಸಿ, ಇವತ್ತಿಗೆ ಅನ್ನೋದಕ್ಕಿಂತ 2010ನೇ ಇಸ್ವಿಗೆ ಎಷ್ಟು 1000 ವರ್ಷಗಳು ಸಂತು. ಸೊ 1000 ವರ್ಷಗಳು ಹಳೆದಾದಂತಹ ದೇವಾಲಯ. ಈ ದೇವಾಲಯದ ಗರ್ಭಗುಡಿಯ ಮೇಲಿರುವಂತಹ ವಿಮಾನ, ಏನು ಕರಿತೀವಿ ಗೋಪುರ, ಸೊ ಇಲ್ಲಿಂದ ಇಲ್ಲಿವರೆಗೆ ಕಾಣಿಸ್ತಿದೆಯಲ್ಲ, ಈ ಗೋಪುರ 14 ಅಂತಸ್ತುಗಳುಳ್ಳ 200 ಅಡಿ ಎತ್ತರದಲ್ಲಿರ್ತಕ್ಕಂತಹ ದೇವಾಲಯ. ಎಷ್ಟು ಅಡಿ? 200 ಅಡಿ ಎತ್ತರದಲ್ಲಿರ್ತಕ್ಕಂತಹ ಪ್ರಸಿದ್ಧ ಪ್ರಖ್ಯಾತ ದೇವಾಲಯ ಈ ಬೃಹದೀಶ್ವರ ದೇವಾಲಯ. ಇಲ್ಲೊಂದು ಚಿತ್ರ ತೋರಿಸ್ತಾ ಇದ್ದೀನಿ ಮಕ್ಕಳೇ. ಸೊ ಏನು ಈ ಭಾಗ ಇದೆಯಲ್ಲ, ಈ ಭಾಗವನ್ನು ನಾವು ಗುಮ್ಮಟ ಅಂತ ಕರಿತೀವಿ. ಏನು ಕರಿತೀವಿ? ಗುಮ್ಮಟ. ಏಕಶಿಲಾ ಗುಮ್ಮಟ ಅಂದರೆ ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂತಹ ಈ ಗುಮ್ಮಟ 25 ಅಡಿ ಎತ್ತರವಿದ್ದು, ಹೌದಾ, ಸುಮಾರು 90 ಟನ್ ಅಂದರೆ 90,000 kg ತೂಗುತ್ತಂತೆ. ಅಷ್ಟು ತೂಕವಿರುವಂತಹ ಗುಮ್ಮಟವನ್ನು ಇಲ್ಲಿಗೆ ಹೇಗೆ ತಗೊಂಡೋಗಿಟ್ರು ಅನ್ನೋದೇ ಒಂದು ಅದ್ಭುತ. ಈ ದೇವಾಲಯದ ಮುಂಭಾಗದಲ್ಲಿ ನಂದಿ ವಿಗ್ರಹ ಇದೆ. ಸೊ ಇದು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ದೊಡ್ಡ ನಂದಿ ವಿಗ್ರಹ. ಸೊ ಇದರ ಚಿತ್ರವನ್ನು ನೀವು ಗಮನಿಸಿ. ಸೊ 1000 ವರ್ಷ ಕಳೆದಂತಹ ಬೃಹದೀಶ್ವರ ಟೆಂಪಲ್ನ ನೆನಪಿಗಾಗಿ ಸೊ ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಮಾಡ್ತಪ್ಪ ಅಂದರೆ, ಸೊ ಗಮನಿಸಿ, ಎಸ್ 1000 ಮುಖಬೆಲೆಯ ನಾಣ್ಯವನ್ನು ಹೊರತಂದಿದೆ. ಸೊ ಚಿತ್ರವನ್ನು ಗಮನಿಸಿದ್ರೆ ಈ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ? ಬೃಹದೀಶ್ವರ ದೇವಾಲಯದ ಚಿತ್ರ. ಎಸ್ ಮಕ್ಕಳ, ಚೋಳರ ಕಾಲದಲ್ಲಿ ಮತ್ತೊಂದು ದೇವಾಲಯ ಇದೆ. ಎಸ್, ಯಾವುದದು? ಗಂಗೈಕೊಂಡ ಚೋಳ ಎನ್ನುವಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಶಿವನ ದೇವಾಲಯ. ಗೃಹ ಕಾರ್ಯ ಎಲ್ಲರೂ ಬರ್ಕೋಬೇಕು. ಚೋಳರ ಕಾಲದ ಗ್ರಾಮಾಡಳಿತದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಒಂದನೇದು. ನೆಕ್ಸ್ಟ್,
ಇಮ್ಮಡಿ ಪುಲಿಕೇಶಿಯ ಸೈನಿಕ ಸಾಧನೆಗಳನ್ನು ವಿವರಿಸಿ. ಹಾಗೆ ಪಲ್ಲವರ ವಾಸ್ತುಶಿಲ್ಪಗಳ ಚಿತ್ರಗಳನ್ನು ಮಾಹಿತಿಯೊಂದಿಗೆ ಸಂಗ್ರಹಿಸಿ. ಅಲ್ವಾ ಮಕ್ಕಳ? ನೆಕ್ಸ್ಟ್ ಹಾಗೆ ಇನ್ನು ನಿಮಗೊಂದು ಚಟುವಟಿಕೆ ಇದೆ. ಕರ್ನಾಟಕದ ಪಾರಂಪರಿಕ ಸ್ಥಳಗಳನ್ನು ಚಿತ್ರ ಸಮೇತ ಆಲ್ಬಮ್ ತಯಾರಿಸಿ ನೀವು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು. ಮಾಡ್ತೀರಲ್ವಾ ಮಕ್ಕಳ? ಧನ್ಯವಾದಗಳು. ನನ್ನ ಹೆಸರು ಅರುಣ್ ಕುಮಾರ್ TK, MA B.Ed ನನ್ನ ಕ್ವಾಲಿಫಿಕೇಷನ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಪಾಲಪುರ ಇಲ್ಲಿ ಪದವಿ ಸಹ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ.